ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತರಣಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಅರಣಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಪಣ್ಣ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕೈಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ರಾಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀನಮ್ಮ ಮುಕ್ತಾಯಿ ನಾಗಾಯೇ ಗಂಗಮ್ಮ ನೀನಮ್ಮ ಮುಕ್ತಾಯಿ ನಾಗಾಯೇ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಜನ ಬಸವಣ್ಣ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಜಯ ಮಂಗಲಂ ಜಯ ನಮಃ ಪರಾಪದೇಶ್ವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಗೆ
ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ಎಲ್ಲ ಶರಣರ ಭಾವಸ್ಫುರಣ ಕಲ್ಯಾಣದ ಅಣ್ಣ ಅಪ್ಪ ಬಸವಣ್ಣನನ್ನು ಸ್ಮರಣೆ ಮಾಡಿ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೇವರಾಗಿರುವಂಥ ಮೂಲ ನಂದೀಶನ್ನ ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ಬಸವೇಶ್ವರರ ಜಾತ್ರೆಯ ಅಂಗವಾಗಿ ಒಂದು ತಿಂಗಳ ಪರ್ಯಂತರ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನ, ಈ ಪ್ರವಚನದ ವೇದಿಕೆಯನ್ನು ಅಲಂಕರಿಸ್ತಾ ಇರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ಖ್ಯಾತ ಗವಾಯಿಗಳಾಗಿರುವಂಥ ಶರಣಕುಮಾರ್ ಗವಾಯಿಗಳಿಗೆ ಶರಣೆಂದು, ಖ್ಯಾತ ತಬಲಾವಾದಕರಾಗಿರುವಂಥ ಪಂಚಾಕ್ಷರಿ ಅವರಿಗೆ ಶರಣೆಂದು, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಈ ಪ್ರವಚನದ ಸಾರವನ್ನು ನಾಡಿಗೆ ಜಾಲತಾಣಗಳ ಮುಖಾಂತರ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಶರಣು ಬಸ್ತಾಳವರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಪ್ರತಿನಿತ್ಯ ಒಂದೊಂದು ವಿಚಾರವನ್ನು ಕುರಿತು ನಾವೆಲ್ಲ ಶರಣರ ವಚನಗಳನ್ನು ಮೊದಲು ಮಾಡಿಕೊಂಡು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ನಿನ್ನೆ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬೇಕು ಅನ್ನುವಂಥ ಚಿಂತನೆಯನ್ನು ನಾವೆಲ್ಲ ಮಾಡಿದ್ದೇವೆ. ಮಾನವ ಮಹಾದೇವನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸಂಸ್ಕಾರವನ್ನು ಹೊಂದಬೇಕು ಅನ್ನುವಂಥ ಚಿಂತನೆ. ಮಕ್ಕಳಿಗೆ ಯಾವ ಥರನಾಗಿ ನಾವು ಸಂಸ್ಕಾರವನ್ನು ಕೊಡ್ತೇವೆ ಅದೇ ಥರನಾಗಿ ಮಕ್ಕಳು ಬೆಳೀತಾವೆ ಅನ್ನುವಂಥ ಚಿಂತನೆಯನ್ನು ನಾವೆಲ್ಲ ನಿನ್ನೆ ಮಾಡಿದ್ದೇವೆ. ಇಂದಿನ ಚಿಂತನೆ ಜಗತ್ತಿನ ಎಲ್ಲ ರಮ್ಯ ಸ್ಥಾನಗಳನ್ನು ಹಿಂದುಳಿಸಲು ಪಂಚಮಹಾಭೂತಗಳು ಹೂಡಿರುವಂಥ ನಿಸರ್ಗದ ಸ್ವರ್ಗ ಅಂದರೆ ಅದು ಕಾಶ್ಮೀರ. ಆ ಕಾಶ್ಮೀರದಲ್ಲಿ ಸೌಂದರ್ಯದ ನಿಧಿ ನಿಕ್ಷೇಪಗಳಿದ್ದಾವೆ. ಇಳೆಯ ಸೊಬಗಿನ ಸೂರೆ, ಕೇಶರ, ಕಸ್ತೂರಿ, ಕವಿತೆ, ಹೂ, ಹಣ್ಣುಗಳಿಂದ ತುಂಬಿರುವಂಥ
ಆ ನಾಡಿನ ಮೋಡಿಯನ್ನು ನೋಡಿ ನಾವೆಲ್ಲರೂ ಬೆರಗಾಗಬೇಕು, ಅಂತ ಅದ್ಭುತವಾಗಿರುವಂಥ ಕಾಶ್ಮೀರ. ಆ ಕಾಶ್ಮೀರದ ಸವಾಲಾಕ್ಷ ಅನ್ನುವಂಥ ಪ್ರದೇಶ, ಆ ಪ್ರದೇಶದಲ್ಲಿ ಮಾಂಡವ್ಯಪುರ ಅನ್ನುವಂಥ ರಾಜಧಾನಿ. ಆ ರಾಜಧಾನಿಯ ರಾಜ ಮಹದೇವ ಭೂಪಾಲ. ಅಂತ ಮಹದೇವ ಭೂಪಾಲ ತನ್ನ ಎಲ್ಲ ಅರಸೊತ್ತಿಗೆಯನ್ನು ಬಿಟ್ಟು ವೈಭೋಗದ ಜೀವನವನ್ನು ಬಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿರುವಂಥ ಮಹಾರಾಜ ಎಲ್ಲವನ್ನ ತೊರೆದು ಕಲ್ಯಾಣಕ್ಕೆ ಬರಲಿಕ್ಕೆ ಮುಖ ಮಾಡ್ತಾನೆ. ಬರುವಾಗ ಆತೊಬ್ಬಾತನೇ ಬರಲಿಲ್ಲ, ಆತನೊಂದಿಗೆ ಆತನ ಧರ್ಮ ಪತ್ನಿಯೂ ಸಹಿತ ಮಹಾದೇವಿ ಬರ್ತಾಳೆ. ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಬುದ್ಧಗಳಾಗುವರೇನಯ್ಯ ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲರೂ. ರಾತ್ರಿ 12 ಗಂಟೆಗೆ ಎದ್ದು ಹೋಗುವಂಥ ಸಿದ್ಧಾರ್ಥ ಮುಂದೆ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡಿ ಜ್ಞಾನೋದಯ ಆದ ಮೇಲೆ ಸಿದ್ಧಾರ್ಥ ಹೋಗಿ ಬುದ್ಧನಾದ ಅಂತ ನಾವು ಕೇಳ್ತೇವೆ. ಅಂತ ಬುದ್ಧ ಕೇವಲ ಒಬ್ಬ ಆತನೇ ಎದ್ದ. ಆತನು ಒಂದು ನಾಡಿನ ಮಹಾರಾಜ ಬುದ್ಧ. ಒಂದು ರಾಜ್ಯದ ರಾಜಧಾನಿಯಾಗಿರುವಂಥ ಮಾಂಡವ್ಯಪುರದ ರಾಜನಾಗಿರುವಂಥ ಮಹದೇವ ಭೂಪಾಲನು ಮಹಾರಾಜನೇ. ಇತ್ತ ಸಿದ್ಧಾರ್ಥನು ಒಂದು ರಾಜ್ಯದ ರಾಜಕುಮಾರನೇ. ಆತನು ಮದುವೆಯಾಗಿದ್ದ, ರಾಜ್ಯವನ್ನು ಆಳ್ತಿದ್ದ, ಹೆಂಡತಿ ಮಕ್ಕಳು ಎಲ್ಲರೂ ಇದ್ದರು. ಈ ಮಹಾದೇವ ಭೂಪಾಲನಿಗೂ ಹೆಂಡತಿ ಇದ್ಲು, ಮಕ್ಕಳಿದ್ರು, ಎಲ್ಲರೂ ಇದ್ರು. ಬುದ್ಧ ಒಬ್ಬಾತನೇ ಹೋದ ತನ್ನ ಜ್ಞಾನೋದಯವನ್ನು ಸಂಪಾದನೆಗಾಗಿ. ಆದರೆ ಮಹಾದೇವ ಭೂಪಾಲ ತನ್ನೊಂದಿಗೆ ತನ್ನ ಮಡದಿಯನ್ನು ಕರ್ಕೊಂಡು ಎಲ್ಲಿಗೆ ಬಂದ ಜ್ಞಾನವನ್ನು ಸಂಪಾದನೆಯನ್ನು ಮಾಡುವುದಕ್ಕಾಗಿ ಅಂದರೆ ಅಪ್ಪ ಬಸವಣ್ಣ ನಿರ್ಮಾಣ ಮಾಡಿರುವಂಥ ಕಲ್ಯಾಣಕ್ಕೆ ಮಹಾದೇವ ಭೂಪಾಲ ಬರ್ತಾನೆ. ಮಹಾದೇವ ಭೂಪಾಲ ಬರ್ತಾನೆ. ಬುದ್ಧನಿಗೆ ಎಲ್ಲದೂ ಇತ್ತು, ಎಲ್ಲ ಸಿರಿ ಸಂಪತ್ತಿದ್ರೂ ಸಹಿತ ಬುದ್ಧ ಮನೆಯೊಳಗಿರಾಕೆ ಇಚ್ಛಾಪಡಲಿಲ್ಲ. ಮನೆಯೊಳಗಿರಾಕಿಚ್ಛಾಪಡಲಿಲ್ಲ. ಆತ ಒಂದು ಪ್ರಶ್ನೆಯನ್ನು ಹಾಕಿಕೊಂಡ, ಎಲ್ಲರೂ ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆ ದುಃಖಕ್ಕೆ ಮೂಲ ಕಾರಣ ಯಾವುದು ಅನ್ನೋದನ್ನು ಕಂಡುಕೊಳ್ಳಬೇಕು ಅಂತ ಬುದ್ಧ ಮನೆ ಬಿಟ್ಟ. 12 ವರ್ಷ ಆದಮೇಲೆ, ಜ್ಞಾನೋದಯ ಆದಮೇಲೆ ಆತನಿಗೆ ಗೊತ್ತಾಗ್ತದೆ ದುಃಖಕ್ಕೆ ಮೂಲ ಆಸೆಯೇ ಕಾರಣ ಅನ್ನುವಂಥ ಅರ್ಥವನ್ನು ಮಾಡಿಕೊಂಡು ಉತ್ತರವನ್ನು ಕಂಡುಕೊಂಡು ಆತ ಬುದ್ಧನಾಗಿ ಮೆರೆದ. ಆದರೆ ಇಲ್ಲಿ ಆಸೆ ಇದ್ದಿಲ್ಲ, ಏನೂ ಇದ್ದಿಲ್ಲ. ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣದಿಂದ ಎಲ್ಲ ಶರಣರೂ ಸಹಿತ ಹಲವಾರು ವಿಚಾರಗಳನ್ನು ಕುರಿತು ದಾಸೋಹ ಎಲ್ಲ ಪರಂಪರೆಯನ್ನು ಒಳಗೊಂಡಿರುವಂಥ ಕಲ್ಯಾಣದ ವಾರ್ತೆ ಅದು ಕಾಶ್ಮೀರಕ್ಕೆ ಮುಟ್ತದೆ. ಕಾಶ್ಮೀರದಲ್ಲಿರುವಂಥ ಸುಮಾರು ಪ್ರತಿನಿತ್ಯ ಮಹಾದೇವ ಭೂಪಾಲನು ಸಹಿತ ರಾಜ್ಯ ಭಾರವನ್ನು ಮಾಡ್ತಾ ಜೀವನ ಮಾಡ್ತಿದ್ದಿಲ್ಲ. ಪ್ರತಿನಿತ್ಯ 6,000 ಜಂಗಮರಿಗೆ ದಿನನಿತ್ಯ ದಾಸೋಹ ಮಾಡಿಸಿ ಬಸವಣ್ಣವರ ತತ್ವದಂತೆ ಅವರಿಗೆ ದಾನ ಧರ್ಮಗಳನ್ನು ಮಾಡ್ತಿದ್ದಂತೆ ಮಹಾದೇವ ಭೂಪಾಲ. ಬಸವಣ್ಣವರು ಕಲ್ಯಾಣದಲ್ಲಿ 1,96,000 ಗಣಗಳಿಗೆ ಪ್ರತಿನಿತ್ಯ ದಾಸೋಹ ಮಾಡಿಸ್ತಿದ್ರು ಅಂತಿದ್ವಲ್ಲ. 1,90,000 ಗಣಗಳು ಕಲ್ಯಾಣದಲ್ಲಿದ್ದರು. 6,000 ಗಣಗಳು ಎಲ್ಲಿಂದ ಬಂದರು ಅಂದರೆ ಅದು ಕಾಶ್ಮೀರದಿಂದ 6,000 ಗಣಗಳ ಬಂದ ಮೇಲೆ
1,96,000 ಗಣಗಳಾಗ್ತಾರೆ ಕಲ್ಯಾಣದಲ್ಲಿ. ಅಂತ 6,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹವನ್ನು ಮಾಡುವಂತಾತ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲ ಪ್ರತಿನಿತ್ಯ 6,000 ಜಂಗಮರಿಗೆ ದಾಸೋಹ ಮಾಡ್ತಿದ್ದ, ದಾನ ಧರ್ಮವನ್ನು ಮಾಡ್ತಿದ್ದ, ಎಲ್ಲದನ್ನು ಮಾಡಿಕೊತ್ತ ಜೀವನ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಸಂಗ ನಡೀತದೆ. 6,000 ಜಂಗಮರು ಕಲ್ಯಾಣಕ್ಕೆ ಬರ್ತಾರೆ ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಅನ್ನುವಂಥದ್ದನ್ನು ಕೆಲವಿಷ್ಟು ಪುರಾಣಗಳು ಹೇಳ್ತವೆ. ಇನ್ನು ಕೆಲವು ಪುರಾಣಗಳು ಏನು ಹೇಳ್ತಾವಂದ್ರೆ ಬಸವಣ್ಣವರೇ ಅವ್ರನ್ನ ಜೋಳಿಗೆಯಲ್ಲಿ ತೆಗೆದುಕೊಂಡು ಬಂದರು ಅಂತ ಕೆಲವಿಷ್ಟು ಪುರಾಣಗಳು ಹೇಳ್ತವೆ. ಅದು ಏನೇ ಇರಲಿ, ಯಾವ ಪುರಾಣ ಏನು ಹೇಳಿದ್ರೇನು, ಒಟ್ಟಾರೆ 6,000 ಜಂಗಮರು ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದರು ಅನ್ನುವಂಥ ಇತಿಹಾಸ. ಇಂಥ ಪ್ರಸಂಗ ಇರಬೇಕಾದ್ರೆ ಮಹಾದೇವ ಭೂಪಾಲ ಮರುದಿವಸ ನಾನು 6,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ದೆ, ದಾನ ಧರ್ಮವನ್ನು ಮಾಡ್ತಿದ್ದೆ ಅಂತ 6,000 ಜಂಗಮರು ಎಲ್ಲಿ ಹೋಗ್ಯಾರ ಅಂತ ಎಲ್ಲ ಕಡೆ ಹುಡುಕಿದ. ಇವತ್ತಿಗೆ ನನ್ನ ವ್ರತ ತೀರ್ತಲ್ಲ ಅಂತ ವಿಚಾರ ಮಾಡಿ 6,000 ಜಂಗಮರನ್ನು ಎಲ್ಲ ಕಡೆ ಹುಡುಕಿದ ಮೇಲೆ ಗೊತ್ತಾಗ್ತದೆ ಆತನಿಗೆ ಕಲ್ಯಾಣಕ್ಕೆ ಹೋಗಿದ್ದಾರೆ 6,000 ಜಂಗಮರು ಅನ್ನೋದು. ಯಾವಾಗ 6,000 ಜಂಗಮರು ಕಲ್ಯಾಣಕ್ಕೆ ಹೋಗ್ಯಾರ ಅನ್ನುವಂಥ ಸುದ್ದಿ ಗೊತ್ತಾತೋ ಮಹಾದೇವ ಭೂಪಾಲ ಚೋರ ಚಿಕ್ಕಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಬಸವಣ್ಣನನ್ನು ಕೊಂದು ಬರಲಿಕ್ಕಾಗಿ ಸುಪಾರಿಯನ್ನು ಕೊಟ್ಟು ಕಳಿಸ್ತಾನೆ. ಬಸವಣ್ಣವ್ರನ್ನ ಕೊಂದು ಬರಬೇಕು, ಬಸವಣ್ಣನವರನ್ನ ಕೊಂದು 6,000 ಜಂಗಮರನ್ನ ಮರಳಿ ಕರ್ಕೊಂಡು ಬರಬೇಕು ನೀನಂತ ತಿಳ್ಕೊಂಡು ಯಾವಾಗ ಸುಪಾರಿಯನ್ನು ಕೊಟ್ಟ, ಅದರಂತೆ ಒಬ್ಬ ಚೋರ, ಒಬ್ಬ ಕಳ್ಳ, ಕೊಲೆಗಾರ ಕಲ್ಯಾಣಕ್ಕೆ ಬಂದ. ಕಲ್ಯಾಣಕ್ಕೆ ಬಂದ ಮೇಲೆ ಕಲ್ಯಾಣದಲ್ಲಿ ಮಹಾಮನೆಗೆ ಹೋಗಬೇಕಾದ್ರೆ, ಬಸವಣ್ಣವರ ಮಹಾಮನೆಗೆ ಹೋಗಬೇಕಾದ್ರೆ ಆ ಕಲ್ಯಾಣದಲ್ಲಿರುವಂಥ ಪ್ರತಿಯೊಬ್ಬರ ಶರಣರ ಪದ್ಧತಿಗಳೇನಾಗಿದ್ವು ಅಂದರೆ, ಆಚಾರಗಳೇನಾಗಿದ್ವು ಅಂದರೆ, ಹಣೆಯ ಮೇಲೆ 3 ಬೆರಳು ವಿಭೂತಿ, ಕೊರಳಲ್ಲಿ ಲಿಂಗ ಇದ್ರೆ ಮಾತ್ರ ಮಹಾಮನೆಗೆ ಪ್ರವೇಶ ಇತ್ತು. ಅದು ಇರಲಿಲ್ಲ ಅಂದರೆ ಒಳಗೆ ಪ್ರವೇಶ ಇದ್ದಿಲ್ಲ. ಆ ಸಂದರ್ಭಕ್ಕೆ ಚೋರ ಚಿಕ್ಕಯ್ಯ ಅಂತ ನಾನು ಒಳಗೆ ಹೋಗ್ಬೇಕಂದ್ರೆ ನನ್ನ ಹಣೆ ಮ್ಯಾಗ ಭಸ್ಮ ಇರಬೇಕು, ನನ್ನ ಕೊರಳೊಳಗೆ ಲಿಂಗ ಇರಬೇಕು, ಇವು ಎರಡೂ ಇದ್ದರೆ ಯಾರೂ ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ಒಳಗೆ ಹೋದ ಮೇಲೆ ಬಸವಣ್ಣವರನ್ನು ಕೊಲ್ಲುವುದಕ್ಕೆ ಅನುಕೂಲ ಆಗ್ತೈತಿ ಅಂತ ತಿಳ್ಕೊಂಡು ಅಲ್ಲೇ ಬಿದ್ದಿರುವಂಥ ಬಿಳಿಯ ಬೂದಿಯನ್ನು ಬಡ್ಕೊಳ್ತಾನೆ. ಕೊರಳೊಳಗೆ ಒಂದು ಬದನೆಕಾಯಿಯನ್ನು ಲಿಂಗದ ಆಕಾರದೊಳಗೆ ಕಟ್ಟಿಕೊಳ್ತಾನೆ ಬಟ್ಟಿಯೊಳಗೆ. ಯಾವಾಗ ಬದನೆಕಾಯಿಯನ್ನು ಕೊರಳೊಳಗೆ ಕಟ್ಟಿಕೊಂಡ, ಯಾವ ಏನು ಮಹಾದ್ವಾರದ ಮುಂದೆ ನಿಂತಿದ್ರಲ್ಲ ದ್ವಾರಪಾಲಕರು, ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ. ಹಣೆ ಮೇಲೆ ಭಸ್ಮ ನೋಡಿದ್ರು, ಕೊರಳಾಗ ಲಿಂಗ ನೋಡಿದ್ರು, ನೋಡಿ ಒಳಗೆ ಯಾವುದೋ ಒಬ್ಬ ಶರಣರಿರ್ಬೋದು ಅಂತ ಬಿಟ್ರು. ಒಳಗೆ ಹೋದ ಮೇಲೆ ಇನ್ನೇನು ಪಾರಾಗಿ ಬಂದೆ, ಬಸವಣ್ಣವ್ರು ನನ್ನ ಕೊಲ್ಲುವುದಕ್ಕೆ ಭಾಳ ಅನುಕೂಲ ಆಯ್ತು ಅಂತ ತಿಳ್ಕೊಂಡು ಒಳಗೆ ಹೋದ ಮೇಲೆ ಮತ್ತೊಂದು ಪ್ರಸಂಗ, ಸಮಸ್ಯೆ. ಯಾರ ಕೊರಳೊಳಗ ಲಿಂಗ ಇರ್ತಿತ್ತೋ ಎಲ್ಲ ಶರಣರು ಸಾಲಾಗಿ ಕುಳಿತು ತಮ್ಮ ಅಂಗೈಯೊಳಗ ತಮ್ಮ ಅಂಗದ ಮೇಲಿರುವಂಥ ಲಿಂಗವನ್ನು ಕೈಯಾಗಿಡ್ಕೊಂಡ ಮೇಲೆ ಅಲ್ಲಿ ಬಸವಣ್ಣವರು ತಾವಾಗಿಯೇ ನೀರನ್ನು ಹಾಕ್ತಾ ಹೂಪತ್ರಿಗಳನ್ನು ಭಸ್ಮಧಾರಣ ಮಾಡ್ತಾ ಎಲ್ಲ ಶರಣರಿಗೂ ತಾವೇ ಪೂಜೆ ಮಾಡೋದು ಲಿಂಗಕ್ಕೆ. ಆ ಪರಂಪರೆ ಇತ್ತು. ಸಾಲು ಹಿಡಿದು ಬಸವಣ್ಣವರು ಪೂಜೆಯನ್ನು ಮಾಡೋದಕ್ಕೆ ಚಲೋ ಮಾಡಿದರು. ಒಬ್ರಾಗನ ಒಬ್ರು ಶರಣರ ಪೂಜೆ ನಡೀತು. ಶರಣರ ಅಂಗದ ಮೇಲಿರುವಂಥ ಲಿಂಗ ಯಾವಾಗ ಕೈಗೆ ಬರ್ತಿತ್ತೋ, ಪೂಜೆ ಮುಗಿತಿತ್ತೋ, ಒಬ್ರಾಗನ ಒಬ್ರು ಏನು ಬರಾಕ್ ಹತ್ತಿದ್ರು. ಒಬ್ರದಾದ ಮೇಲೆ ನೆಕ್ಸ್ಟ್ ಪಾಳೆನೇ ಯಾರ್ದಿತ್ತು ಅಂದರೆ ಅದು ಚೋರ ಚಿಕ್ಕಯ್ಯಂದಿತ್ತು. ಚೋರ ಚಿಕ್ಕಯ್ಯನಿಗೆ ಒಂದು ಕ್ಷಣ ಎದೆ ಧಸಕ್ಕಂತದೆ, ಜೀವ ಜಲ್ಲಂತದೆ. ಯಾಕಂದ್ರೆ ನನ್ನ ಕೊರಳಲ್ಲಿರೋದು ಲಿಂಗವಲ್ಲ. ಒಂದು ವೇಳೆ ಈ ಬದನೆಕಾಯಿಯನ್ನ ಬಸವಣ್ಣವರು ನೋಡಿದರೆ ಎಲ್ಲ ಶರಣರು ಸೇರಿ ನನಗೇನಾದರೂ ಕಷ್ಟವನ್ನು ಕೊಡಬಹುದು ಅಂತ ತಿಳ್ಕೊಂಡು ಅಂಗದ ಮೇಲಿರುವಂಥ ಲಿಂಗವನ್ನು ಕಣ್ಣು ಮುಚ್ಚಿ ಆ ಲಿಂಗದ ರೂಪದಲ್ಲಿರುವಂಥ ಬದನೆಕಾಯಿಯನ್ನು ಅಂಗೈಯೊಳಗಿಟ್ಕೊಂಡ.
ಬಸವಣ್ಣ 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 ಅನ್ಕೊಂತ ಏನೈತಪ್ಪ ನಂದು ಪ್ರಾಣ ಹೋಗುತ್ತೆ ನಂದಿವತ್ತಿಗೆ ಜೀವ ಮುಗೀತು ಅನ್ನುವಂಥ ಭಾವದೊಳಗ ಅಂಗೈಯೊಳಗ ಲಿಂಗ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕುಳಿತಿದ್ದ. ಕೊನೆ ಗಳಿಗೆಯೊಳಗೆ ಬಸವಣ್ಣವರು ಅವನ ಹತ್ರ ಬಂದು ಲಿಂಗವನ್ನು ಪೂಜಿಸ್ತಾರೆ. ಲಿಂಗವನ್ನು ಪೂಜಿಸಿದಾಗ ಅವರು ಲಿಂಗಕ್ಕೆ ನೀರು ಹಾಕಿದ್ರು ಕಣ್ಣು ಮುಚ್ಚಿದ್ದ, ಹೂಪತ್ರಿ ಏರಿಸಿದ್ರು ಕಣ್ಣು ಮುಚ್ಚಿದ್ದ. ಅದು ಮುಗಿದ ಮೇಲೆ ಪಕ್ಕದಲ್ಲಿರುವಂಥ ಶರಣರ ಪೂಜೆ ನೆರವೇರುತ್ತದೆ. ಅವಾಗ ಕಣ್ಣು ತೆರೆದು ನೋಡ್ತಾನ, ಅಂಗೈಯಲ್ಲಿರುವಂಥ ಬದನೆಕಾಯಿ ಲಿಂಗವಾಗಿ ಮಾರ್ಪಟ್ಟಿತ್ತು. ಕಾರಣ ಬಸವಣ್ಣವರ ದೃಷ್ಟಿಯಿಂದ, ಬಸವಣ್ಣವರ ದೃಷ್ಟಿಯೋಗದಿಂದ. ಯಾವಾಗ ಬಸವಣ್ಣವರ ದೃಷ್ಟಿಯ ಬದನೆಕಾಯಿ ಮೇಲೆ ಬಿತ್ತೋ ಅವಾಗ ಲಿಂಗ ಆಯ್ತು. ಯಾವಾಗ ಲಿಂಗ ಆಯ್ತೋ ಅವಾಗ ಕಳ್ಳನಾಗಿರುವಂಥ ಚೋರನಾಗಿರುವಂಥ ಕೊಲೆಗಾರ ಎದ್ದು ಕಾಲಿಗೆ ಬೀಳ್ತಾನೆ ಬಸವಣ್ಣನವರಿಗೆ. ಬಸವೇಶ, ನಾನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೆ. ನಿಮ್ಮ ಕೃಪಾ ಕಟಾಕ್ಷದಿಂದ ನನ್ನ ಅಂಗದ ಮೇಲಿರುವಂಥ ಬದನೆಕಾಯಿ ಲಿಂಗವಾಗಿ ಮಾರ್ಪಟ್ಟಿದೆ. ಅಂದರೆ ಇನ್ನು ಮುಂದೆ ನಾ ಈ ಕಲ್ಯಾಣದಲ್ಲೇ ಇದ್ದುಕೊಂಡು ಕಾಯಕವನ್ನು ಮಾಡಿಕೊಂಡು ಶರಣರ ಜೀವನದಂತೆ ಬದುಕ್ತೀನಿ ಅಂತ ತಿಳ್ಕೊಂಡು ಚೋರ ಚಿಕ್ಕಯ್ಯ ಅಲ್ಲೇ ಉಳಿತಾನೆ. ಚೋರ ಚಿಕ್ಕಯ್ಯ ಅಲ್ಲೇ ಉಳಿತಾನೆ. ಆತನ ಕಾಯಕ ಏನಾಗಿತ್ತು ಅಂದರೆ ತಾಡೋಲೆಗಳನ್ನು ಆರಿಸಿಕೊಂಡು ಬರುವಂಥ ಕಾಯಕ. ಕಳ್ಳನು ಹೋಗಿ ಒಬ್ಬ ಶ್ರೇಷ್ಠ ಶರಣನಾಗಿ ಹಲವಾರು ವಚನಗಳನ್ನು ಬರೆಯುವಂಥ ಶಕ್ತಿಯನ್ನು ಪಡ್ಕೊಂಡ. ಆತನ ಮನ ಪರಿವರ್ತನೆಯಾಗಿ ಆ ಕಲ್ಯಾಣದಲ್ಲಿದ್ದುಕೊಂಡು ದಾಸೋಹ ಮಾಡ್ತಾ ಜೀವನ ಮಾಡ್ತಾ ಇದ್ದ ಚೋರ ಚಿಕ್ಕಯ್ಯ. ಆತನಿಗೆ ಚೋರ ಚಿಕ್ಕಯ್ಯ ಹೋಗಿ ಮುಂದೆ ಬಿಚ್ಚೋಲೆಯ ಚಿಕ್ಕಯ್ಯ ಅಂತ ಹೆಸರನ್ನು ಕೊಡ್ತಾರೆ ಕಲ್ಯಾಣದಲ್ಲಿ. ಬಿಚ್ಚೋಲೆಯ ಚಿಕ್ಕಯ್ಯ. ಬಿಚ್ಚೋಲೆ ಅಂದರೆ ಇದೇ ತಾಳೆಗರಿಯನ್ನು ಆಯ್ಕೊಂಡು ಬರೋದು. ಆಯ್ಕೊಂಡು ಬಂದು ಆ ಎಲ್ಲ ತಾಳೆಗರಿಯನ್ನು ಶರಣರಿಗೆ ಕೊಡೋದು. ಶರಣರು ಆ ತಾಳೆಗರಿಯ ಮೇಲೆ ವಚನಗಳನ್ನು ಬರೆಯುವಂಥ ಕೆಲಸವನ್ನು ಮಾಡ್ತಿದ್ರು. ಇದು ಒಂದು ಆತನ ಕಾಯಕ. ಹೀಗಿರಬೇಕಾದ್ರೆ ಯಾವಾಗ ಚೋರ ಚಿಕ್ಕಯ್ಯ ಹೋಗಿ ಬಿಚ್ಚೋಲೆಯ ಚಿಕ್ಕಯ್ಯನಾದ, ಆ ಸುದ್ದಿ ಕಲ್ಯಾಣದಲ್ಲಿರುವಂಥ ಎಲ್ಲ ಶರಣರೂ ಸಹಿತ ಪರಿವರ್ತನೆಯನ್ನು ಮಾಡಿದ್ರಲ್ಲಿ ಈ ಕಳ್ಳನನ್ನ, ಈ ಕೊಲೆಗಾರನನ್ನು ಪರಿವರ್ತನೆ ಮಾಡಿದ ಮೇಲೆ ಅಲ್ಲಿರುವಂಥ ಎಲ್ಲ ಶರಣರ ಸುದ್ದಿ, ಈ ಬಿಚ್ಚೋಲೆಯ ಚಿಕ್ಕಯ್ಯನ ಸುದ್ದಿ ಎಲ್ಲದೂ ಸಹಿತ ಕಾಶ್ಮೀರದ ಮಹಾದೇವ ಭೂಪಾಲನಿಗೆ ಮುಟ್ತದೆ. ಯಾವಾಗ ಮಹಾದೇವ ಭೂಪಾಲನಿಗೆ ಮುಟ್ಟಿತೋ ಅವಾಗ ಮಹಾದೇವ ಭೂಪಾಲ ಅಂತಾನೆ, ಹಾಗಾದರೆ ಒಬ್ಬ ಕೊಲೆಗಾರನು ಸಹಿತ ಮಹಾತ್ಮನ ಪ್ರಭಾವದಿಂದ ಬದಲಾವಣೆಯಾಗಿ ಸುಖಿ ಜೀವನವನ್ನು ಸಾಗಿಸ್ತಾ ಇದ್ದಾನಂದರೆ ನಮಗೆ ಇದರ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಾವು ಸಹಿತ ಎಲ್ಲ ಸಿರಿ ಸಂಪತ್ತನ್ನು ಎಲ್ಲವನ್ನು ಬಿಟ್ಟು ನಾವು ನೇರವಾಗಿ ಕಲ್ಯಾಣಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಮಹಾದೇವ ಭೂಪಾಲ ತನ್ನ ಎಲ್ಲ ತೊಡುವಂಥ ಆಭರಣಗಳನ್ನು, ಬಟ್ಟೆಗಳನ್ನು, ಆಸ್ತಿಯನ್ನು ಎಲ್ಲವನ್ನು ಬಿಟ್ಟು ಉಟ್ಟ ಬಟ್ಟೆಯ ಮೇಲೆ ಅರಮನೆಯನ್ನು ತ್ಯಜಿಸ್ತಾನೆ. ಅರಮನೆಯನ್ನು ಯಾವಾಗ ಬಿಟ್ಟು ಹೋಗುತ್ತಿರಬೇಕಾದ್ರೆ ಮಗನಿಗೆ ಮದುವೆ ಮಾಡಿದ, ಪಟ್ಟ ಕಟ್ಟಿದ, ಎಲ್ಲ ಮಾಡಿದ. ಹೋಗುವಾಗ ಹೆಂಡತಿ ಅಂತಾಳ, ಎಲ್ಲಿಗೆ ಹೊರಟ್ರಿ? ನಾನು ಬಸವಣ್ಣವರ ಹತ್ರ ಹೋಗ್ತೀನಿ, ಕಲ್ಯಾಣದಲ್ಲಿ ನಾನು ಶರಣರೊಂದಿಗೆ ಇದ್ದುಕೊಂಡು ಸುಖಿಯ ಜೀವನವನ್ನು ಸಾಗಿಸ್ತೀನಿ, ನಾನು ಕಾಯಕವನ್ನು ಮಾಡಿ ಬದುಕ್ತೀನಿ. ಕಾಯಕ ಅನ್ನೋದು ಬಹಳ ಶ್ರೇಷ್ಠವಾಗಿರುವಂಥದ್ದು, ಅದಕ್ಕಾಗಿ ನಾನು ಅಲ್ಲೇ ಇರ್ತೀನಿ, ನಾವು ಹೊಂಟೀನಿ ಅಂತಾರೆ. ಆವಾಗ ಹೆಂಡತಿ ಆಗಿರುವಂಥ ಕೆಂತಳ, ಯಪ್ಪ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು. ಈ ಸುಖದ ಸುಪ್ಪತ್ತಿಗೆಯನ್ನು ಬಿಟ್ಟು ಅಲ್ಲಿ ಒಂದು ಕಷ್ಟವನ್ನು ಪಡುವುದಕ್ಕಿಂತ ಇಲ್ಲೇ ಇದ್ದುಕೊಂಡು ಬಹಳ ಪ್ರೀತಿಯಿಂದ ನಿನ್ನ ಮಗನೊಂದಿಗೆ ಜೀವನವನ್ನು ಸಾಗಿಸು ಅಂದರೂ ಸಹಿತ ಗಂಡನನ್ನು ಬಿಟ್ಟು ಇರೋದು ನನ್ನ ಕಡೆಯಿಂದ ಆಗೋದಿಲ್ಲ. ಗಂಡ ಎಲ್ಲಿರ್ತಾನ ಅಲ್ಲೇ ಇರಬೇಕನ್ನುವುದು ಸತಿಯ ಧರ್ಮ. ಹಾಗಾಗಿ ನೀವು ಒಬ್ಬರೇ ಹೋಗಿ ಸುಖದಿಂದ ಜೀವನ ಮಾಡೋದು, ಕಾಯಕ ಮಾಡಿ ನೀವಷ್ಟೇ ಒಳ್ಳೆಯದನ್ನು ಮಾಡಿಕೊಳ್ಳಬೇಕು ಅಂದರೆ ಅದು ಅಲ್ಲ. ನಾನೂ ನಿಮ್ಮೊಂದಿಗೆ ಬರ್ತೀನಿ ಅಂತ ತಿಳ್ಕೊಂಡು ಮಹಾದೇವಿಯು ಸಹಿತ ಮಹಾದೇವ ಭೂಪಾಲನೊಂದಿಗೆ ಕಲ್ಯಾಣಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಮನುಷ್ಯನಿಗೆ ಯಾವ ಸಿರಿ ಸಂಪತ್ತು ಸಹಿತ ಒಳಿತನ್ನ ಬಯಸೋದಿಲ್ಲ. ಆಸ್ತಿ, ಬೆಳ್ಳಿ, ಬಂಗಾರ, ಹೊಲ, ಮನಿ ಯಾವೂ ಸಹಿತ ಒಳಿತನ್ನ ಬಯಸೋದಿಲ್ಲ. ಎಲ್ಲದನ್ನು ಬಿಟ್ಟು ನಾವು ಒಳ್ಳೆಯದನ್ನು ಬೆಳೆಸ್ಕೊಳ್ಬೇಕಂದ್ರೆ ಶರಣರ ಸಂಘದಲ್ಲಿ ಇರಬೇಕನ್ನುವಂಥ ಸಿದ್ಧಾಂತ ಅದು ಮಹಾದೇವ ಭೂಪಾಲರ ಸಿದ್ಧಾಂತ.
ಅದಕ್ಕೆ ಯಾವ ಸಿರಿ ಸಂಪತ್ತು ನಮಗೆ ಬೇಡ. ಮಹಾದೇವಿ ಅಕ್ಕ ಬಂಗಾರದ ಮೇಲೆ ವ್ಯಾಮೋಹವನ್ನು ಇಟ್ಟುಕೊಳ್ಳಲಿಲ್ಲ. ಗಂಡನ ಮಾತನ್ನ ಮೀರಿ ನಡೀತಾ ಇದ್ದಿಲ್ಲ ಅಂತ ಯಾವಾಗಲೂ ಗಂಡನ ಮಾತನ್ನ ಮೀರಿ ನಡೀತಿದ್ದಿಲ್ಲ. ಈಗಿನವರು ಭಾಳ ಎದುರಿರ್ತಾರೆ ಹೆಣ್ಮಕ್ಳು. ಎಷ್ಟು ಎದುರಿರ್ತಾರಂದ್ರೆ ಅವ್ರ ಮನೆಗೆ ಹೋಗಬೇಡ ನಾ ಹೋಗಕ್ಕೆ, ಅಲ್ಲಿ ಕುಂಡ್ರಬೇಡ ನಾ ಕುಂಡ್ರಕ್ಕೆ, ಅವ್ರ ಜೊತೆ ಮಾತಾಡಬೇಡ ನಾ ಮಾತಾಡಕ್ಕೆ. ಒಮ್ಮೆ ಮದುವೆ ಆದಮೇಲೆ ಚಲೋ ಇತ್ತು ಸಂಸಾರ. ಒಂದು 5-6 ವರ್ಷ ಆದಮೇಲೆ ಆಕೆ ಎದುರಾಗಿಬಿಟ್ಲ. ಅವನಿಗೆ ಸಾಕೋಬೇಕಾತ ಅವನಿಗೆ ಜೀವನ. ಏನಾರ ಮಾಡಿ ಭಗವಂತ ನನ್ನ ಕರ್ಕೊಂಡು ಬಿಡು ಅನ್ನಕತ್ತಿದವ. ಕರ್ಕೊಂಡು ಬಿಡು ಅನ್ನುವಾಗ ಅವನಿಗೆ ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಇಲ್ಲೊಬ್ರು ಸ್ವಾಮಿಗಳದಾರ, ಅವ್ರ ಹತ್ರ ನೀವು ಹೋಗು, ನಿಂದೆಲ್ಲ ಕಷ್ಟ ಪರಿಹಾರ ಆಕೈತಿ ಅಂತ ಹೇಳ್ತಾರ ಅವ್ರು. ಅವ ಹೋದ್ಮೇಲೆ ಸ್ವಾಮಿಗಳಿಗೆ ಅಂತಾನ, ಸ್ವಾಮಿಗಳೇ ನನ್ನ ಹೆಂಡತಿ ಭಾಳ ಎದುರದಾಳ್ರಿ. ಏನು ಎದುರಂದ್ರೆ ಹೆಂಗಪ್ಪ? ಏನಿಲ್ರಿ ಅಜ್ಜಾರ, ಅವ್ರ ಮನೆಗೆ ಹೋಗಬೇಡ ಅಂದ್ರೆ ಹೊಕ್ಕೀನಿ ಅಂತಾಳು, ಅವ್ರ ಜೊತೆ ಮಾತಾಡಬೇಡ ಅಂದ್ರೆ ಮಾತಾಡ್ತೀನಿ ಅಂತಾಳು, ಟಿವಿ ಹಚ್ಚಬೇಡ ಅಂದ್ರೆ ನಾ ಹಚ್ಚುವಾಕೆ ಅಂತಾಳು, ಮತ್ತು ಅಲ್ಲಿ ಕುಂಡ್ರಬೇಡ ಅಂದ್ರೆ ಕುಂಡ್ರುತ್ತೀನಿ ಅಂತಾಳೆ. ಏನು ಮಾಡ್ರಿ ಅಜ್ಜಾರ, ಸಾಕಾಗಿಬಿಟ್ಟೈತಿ ನನಗಂಕರ್ ಜೀವನ ಅಂದವ. ಏನೂ ಮಾಡಬೇಡ, ಅಲ್ಲಿ ಹೋಗಬೇಡ ಅಂದ್ರೆ ಹೊಕ್ಕೀನಿ ಅಂತಾಳಲ್ಲ, ನಿನ್ನ ಉಲ್ಟಾ ಹೊಂಟ್ಬಿಡು ಅಂದ್ರೆ ಅವ್ರು, ನಿನ್ನ ಉಲ್ಟಾ ಹೊಂಟ್ಬಿಡು. ಹೋಗನ್ನು ಆಕೆ ಹೋಗುದಿಲ್ಲ, ಹಚ್ಚನ್ನು ಹಚ್ಚೋದಿಲ್ಲ, ಮಾತಾಡನ್ನು ಮಾತಾಡೋದಿಲ್ಲ. ಇವ ಮನೆಗೆ ಬಂದು ನೋಡ್ತೀನಿ ತಡ್ರಿ ಅಜ್ಜಾರ, ನಿಮ್ಮ ಮಂತ್ರ ಪ್ರಯೋಗ ಮಾಡಿ ನೋಡ್ತೀನಿ ಅಂತ ಮನೆಗೆ ಬಂದ ಮೇಲೆ ಟಿವಿ ಹಚ್ಚು ಅಂದ. ಹಚ್ಚುದು ನೋಡು, ಅವ್ರ ಜೊತೆ ಮಾತಾಡೋದು ನೋಡು. ನನಗೂ ಇದ ಬೇಕಾಗಿತ್ತಾಳಂದವ ಮನುಷ್ಯನಾಗ, ನನಗೂ ಇದ ಬೇಕಾಗಿತ್ತು. ಹೋಗ ಅವ್ರ ಜೊತೆ ಮಾತಾಡೋದಿಲ್ಲ, ಅವ್ರ ಮನೆಗೆ ಹೋಗುದಿಲ್ಲ. ಒಟ್ಟು ಆಕಿನ ಮನೆಗೆ ಬೀಳುವಂಗೆ ಮಾಡಿದೀವ ಮಗ. ಭಾಳ ಚಲೋ ಆತ ಅಜ್ಜಾರ ಮಂತ್ರ, ಭಾಳ ಚಲೋ ಐತೆ ಅನ್ಕೊಂಡ ಮೇಲೆ ಒಂದು ದಿನ ಅವ ಆಕಿನ ಕುಡಲ್ ಸಂಘಕ್ಕೆ ಒಯ್ಬೇಕಂದವ. ಅಂದವನ ಅಂತಾನ, ನಾಳೆ ನಾ ಕುಡಲ್ ಸಂಗಮಕ್ಕೆ ಹೋಗ್ತೀನಿ, ನೀ ಬರಬೇಡ ಅಂದವ. ನಾನು ಬರೋಕ್ಕೆ ಬಂದ್ರ ಬಾ, ಬಸ್ ಸ್ಟ್ಯಾಂಡಿಗೆ ಬರಬೇಡ, ಅಲ್ಲಿಗೆ ಬರ್ತೀನಿ ನೋಡು, ಅಲ್ಲಿಗೆ ಬಂದ್ರ ಬಾ, ಕೂಡಲ್ ಸಂಗಮದ ಬಸ್ ಹತ್ತಬೇಡ ಅಂದ. ನಾ ಹತ್ತಾಕಿ ಅದನ್ನ ಹತ್ತಿ ನೋಡು, ಹತ್ತಿಲ್ದು ನಾ ಅದಕ್ಕೆ ಕರ್ಕೊಂಡು ಹೊಂಟೀನಿ ಅಂತ ಮನಸ್ಸಿನಾಗ ಅಂತಿದ್ದವ. ನಿನ್ನ ಅಲ್ಲಿಗೆ ಒಯ್ಯಾಕತ್ತೀನಿ, ನಾ ಬ್ಯಾಡ್ ಅಂದಂಗೆಲ್ಲ ನೀ ಬರ್ತಿ, ಗೊತ್ತೈತಿ ನನಗೆ ಅಂದ. ಹತ್ತಿದ್ರೆ ಹತ್ತು ಕೂಡಲ್ ಸಂಗಮಕ್ಕೆ ಟಿಕೆಟ್ ತೆಗಿಸ್ಬೇಡ, ನಾ ಅಲ್ಲಿಗೆ ತೆಗಿಸ್ತೀನಿ. ತೆಗಿಸು, ನಂದು ತೆಗಿಸ್ಬೇಡ. ಅಕ್ಕಿ ರೊಕ್ಕದಾಗ ಜಾತ್ರೆ ಮಾಡವ ಇವ. ತೆಗಿಸಿದ್ರೆ ತೆಗಸು, ನಂದು ತೆಗಿಸ್ಬೇಡ, ನಿಮ್ಮದು ನಾನಾ ತೆಗಿಸಿದೆಲ್ಲ ಕೂಡಲ್ ಸಂಗಮ ಬಂದ ಮೇಲೆ ಇಳಿಬೇಡ ಅಂದವ. ನಾ ಅಲ್ಲೇ ಇಳಿತೀನಿ. ಇಳಿದ ಮೇಲೆ ಇಳಿ, ದೇವಸ್ಥಾನಕ್ಕೆ ಬರಬೇಡ. ದೇವಸ್ಥಾನಕ್ಕೆ ಬಂದ್ರ ಬಾ, ಬಸವಣ್ಣನ ನಮಸ್ಕಾರ ಮಾಡಬೇಡ. ನಾ ಮಾಡಕ್ಕೆ ಮಾಡಿದ್ರೆ ಮಾಡು, ಅಲ್ಲೇ ಪಕ್ಕದಾಗ ಹೊಳಿ ಐತಲ್ಲ ಅಲ್ಲಿಗೆ ಬರಬೇಡ ಅಂದವ. ನಾ ಬರಕ್ಕೆ ಅಂದ್ಲಾಕಿ, ಬಾ ಕರ್ಕೊಂಡು ಹೋದ. ಹೊಳಿ ದಂಡಿಗೆ ಹೋದ ಮೇಲೆ ಅಂತಾನ, ಹೊಳಿಗೆ ಬಂದ್ರ ಬಾ, ಬೋಟ್ನ್ಯಾಗ ಹತ್ತಬೇಡ. ನಾ ಹತ್ತಿದ ಮೇಲೆ ಬೋಟ್ ಹೋಗ್ತದ ನೀರಾಗ, ಬೋಟ್ನ್ಯಾಗ ಹತ್ತಿದ್ರೆ ಹತ್ತು, ಜಿಗಿ ಬೇಡ ಅಂದ್ಬಿಟ್ಟು ನೋಡ್ರಿ. ದೂರ ಹೋದ ಮೇಲೆ ಅಂದ ತಕ್ಷಣ ನಾ ಜಿಗಿ ಹಾಕಿ ಅಂತ ಜಿಗದ ಬಿಟ್ಲಾಕಿ. ಚಲೋ ಆತ್ ನಡ್ರಿ ಹೊಳಸ್ರಿ ಬೋಟ್ ಅಂದವ. ನಡ್ರಿ ಹೊಳಿಸ್ಬಿಟ್ರೆ ಹೋಗಿಬಿಡ, ಇದನ್ನು ಕಳ್ಸಕ್ಕೆ ಬಂದಿದ್ದು ನಾನು ಕಳಿಸಿಬಿಟ್ನಲ್ಲ ಅಂದ. ನಡ್ರಿ ಹೋಗೋಣ ಅಂದ ಮೇಲೆ ಆಕೆ ಅಂತಾಳ, ದಯವಿಟ್ಟು ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ, ನನ್ನನ್ನು ಜೀವ ಉಳಿಸ್ರಿ, ನನ್ನ ಮೇಲೆ ಕರ್ಕೋರಿ ಅಂತ ಚೀರಾಡಕತ್ತಿಲ್ಲ. ಅವ ಹೇಳ್ತಾನ, ವಾರ್ನ್ ಮಾಡ್ತಾನ, ನೋಡು ಇನ್ನು ಮೇಲೆ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತೀನಿ ಅಂದ್ರೆ ನಿನ್ನ ಜೀವ ಉಳಿಸ್ತೀನಿ, ಇಲ್ಲ ಅಂದ್ರೆ ಇದ ನೀರಾಗ ಗೋವಿಂದಕ್ಕೆ ನೋಡಂದ. ಇಲ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ, ಮೊದಲು ಕರ್ಕೋರಿ ಅಂತ ಕರ್ಕೊಂಡ ಮೇಲೆ ಮತ್ತೆ ಮನೆಗೆ ಬಂದ ಮೇಲೆ ಸೀದಾ ಅಲ್ದಂಥ ಹೆಣ್ಮಗಳು ಈಚೆಕೇನು ಕುಂತಿರಲ್ಲ,
ನಿಮ್ಮ ಹೆಣ್ಮಕ್ಳು ಎದುರಿದ್ರೆ ಕುಡಲ್ ಸಮಕ್ಕೆ ಕರ್ಕೊಂಡು ಹೋದಿರಿ ಮತ್ತೆ ನೀವು ಹಂಗೆ ಮಾಡಬೇಡ್ರಿ. ಹೇಳುವ ತಾತ್ಪರ್ಯ ಅಂದರೆ ತಿನೇ ದೇವರು ಅನ್ನುವಂಥ ಭಾವನೆಯೊಳಗ ಕಾಶ್ಮೀರದ ಮಹಾರಾಜನ ಹೆಂಡತಿಯಾಗಿರುವಂಥ ಮಹಾದೇವಿ ಬದುಕ್ತಾಳೆ. ಯಾವುದರ ವ್ಯಾಮೋಹ ಇದ್ದಿಲ್ಲ, ಬಂಗಾರ ಬೇಕನ್ಲಿಲ್ಲ, ವಸ್ತ್ರ ವೈಡೂರ್ಯಗಳು ಬೇಕನ್ಲಿಲ್ಲ, ಆಸ್ತಿ ಅಂತಸ್ತುಗಳು ಬೇಕನ್ಲಿಲ್ಲ. ನೀನು ಎಲ್ಲಿ ಹೋಗಿ ಇರ್ತಿ, ಗುಡಿಸಿಲದೊಳಗಿದ್ರೂ ಸಹಿತ, ದಿನನಿತ್ಯ ಗಂಜಿಯನ್ನು ಕುಡಿದ್ರೂ ಸಹಿತ ನಿನ್ನೊಂದಿಗೆನೇ ನಾನು ಜೀವನವನ್ನು ಮಾಡೋದು ನನ್ನ ಧರ್ಮ, ಅದಕ್ಕಾಗಿ ನಾನೂ ಬರ್ತೀನಿ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಬರ್ತಾಳೆ. ಯಾವುದರ ವ್ಯಾಮೋಹ ಇರಬಾರ್ದಂತೆ, ಬಂಗಾರದ ವ್ಯಾಮೋಹ ಇರಬಾರ್ದು. ಬಂಗಾರ 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 ಅಂತಾರ ನಮ್ಮ ಮಂದೆಲ್ಲ. ಬಂಗಾರದ ವ್ಯಾಮೋಹ ಇದ್ರೂ ಸಹಿತ ಬಂಗಾರವನ್ನು ನಿನ್ನ ಕೊರಳೊಳಗೆ ಬಿಡೋದಿಲ್ಲ. ಸತ್ಯ ಅಂದ್ರ ಯಾವುದನ್ನೂ ಬಿಡೋದಿಲ್ಲ. ನೀವು ಸತ್ರಿ ಅಂದ್ರೆ ನಿಮ್ಮ ಕೊರಳೊಳಗೆ ಒಂದು ತೊಲಿ ಚೈನ್ ಇದ್ರೂ ಸಹಿತ ಬಿಡಂಗಿಲ್ಲ. ಒಂದು ತೊಲಿ ಹಾಕ್ರಿ, ಸಣ್ಣದೊಂದು ಮುಖವಟ್ಟಿದ್ರೂ ಬಿಡೋದಿಲ್ಲ. ಅಯ್ಯೋ ಹೋಗ್ತೈತೆ ಅಂತಾರ. ಹಾಗಾದ್ರೆ ಸಾಯುಕ್ಕಿಂತ ಮುಂಚಿತವಾಗಿ ದೇಹಕ್ಕೆ ಒಂದಿಷ್ಟು ಬೆಲೆ ಇದೆ. ಈ ದೇಹ ಮಣ್ಣಿನ ಸಂಗವನ್ನು ಮಾಡಿದ ಮೇಲೆ ಈ ದೇಹದ ಮೇಲಿರುವಂಥ ಬಂಗಾರವೂ ಸಹಿತ ಈ ದೇಹದೊಳಗೆ ಉಳಿಯೋದಿಲ್ಲ. ಅಂದರೆ ಯಾವುದಕ್ಕೂ ಆಸೆಯನ್ನು ಮಾಡಬಾರ್ದು, ಯಾವುದನ್ನು ಗಳಿಸಬಾರ್ದು ಅಂತಾರೆ ಮಹಾದೇವ ಭೂಪಾಲರು. ಯಾವುದನ್ನು ಗಳಿಸಬಾರ್ದು. ಈಗ ಸತ್ತಿರ್ತಾರೆ ನೋಡ್ರಿ, ಸತ್ತಾಗ ಕೊಳ್ಳಾಗ ಒಂದು ತೊಲಿ ಚೈನ ಹಾಕ್ಕೊಂಡ ಸತ್ತಿದ್ದವ. ಸತ್ತ ಮೇಲೆ ಅವನು ಎಲ್ಲಿಗೆ ಒಯ್ತಾರ್ರಿ? ಎಲ್ಲಿಗೆ ಒಯ್ತಾರ? ನಿಮ್ಮೂರಾಗ ಎಲ್ಲಿಗೆ ಒಯ್ತಾರ? ಮ್ಯೂಸಿಯಮ್ಗೆ ಒಯ್ತಾರ? ಎಲ್ಲಿಗೆ ಒಯ್ತಾರ? ಸ್ಮಶಾನಕ್ಕೆ ಒಯ್ತಾರ. ಒಯ್ಯುವಾಗ ಆ ಹೆಣ್ಮಗಳಂತಿರ್ತಾಳ, ನನಗೆ ಯಾರ ಗತಿ ಅಂತ ಕುಣಿ ಮುಂದೆ ಕುಳಿತುಕೊಂಡು ಅಳುತ್ತಿರುವಂಥ ಹೆಂಡತಿಯು ಸಹಿತ ಅಳಬೇಕಾದ್ರೆ ಆಕೆ ಹೋಗ್ತಿರ್ತಾಳೆ, ನನ್ನ ಬಿಡ್ರಿ ನಾನು ಹೊಕ್ಕಿನಿ ಅಂತಾಳ. ಆಕೆ ಕುತ್ಕೊಂಡು ಅಳ್ತಿರ್ತಾಳ. ಹಿಂದೆ 4 ಮಂದಿ ಗಟ್ಟಿ ಹಿಡ್ದಿರ್ತಾರೆ, ಇಳಿದು ಹೋಗಿದ್ದಾಳೆ ಈ ಹೆಣ್ಮಗಳಂತ. ಇಳಿದು ಹೋಗೋದಿಲ್ಲ, ಬೇಕಾದ್ರೆ ಹಿಂದೆ ಕುಂತವ್ರು ಪರೀಕ್ಷೆ ಮಾಡ್ರಿ, ಒಂದಿಟ್ಟು ಮುಂದಕ್ಕೆ ದೂಕ್ರೆಕ್ಕೆ ನಮ್ಮ ಮುಂದೆ ಕುಂತ ಅಳುವಾಗ ಇವೇಲಿ ಕುಣ್ಯಾಗ ಕೆಡುತ್ತಾ ಏನವಂತ ಹಿಂದಕ್ಕೆ ಸರಿತಿರ್ತಾಳಾಕಿ. ಹೇಳುವ ತಾತ್ಪರ್ಯ ಅಂದರೆ ಸತ್ತ ಮೇಲೆ ಗಂಡ ಅಂತ ತಿಳ್ಕೊಂಡು ಬಡ್ಕೊಳ್ಳುವಂಥ ಹೆಂಡತಿಯು ಸಹಿತ ಆಕೆ ಪರರ ಸಂಘವಾಗ್ತಾಳೆ. ಇನ್ನೊಬ್ಬರು ಆಕೆಯನ್ನ ಜಾಪಾನ್ ಮಾಡ್ತಾರೆ. ಅದಕ್ಕಾಗಿ ಆಕೆಯೂ ಸಹಿತ ನಿನ್ನಾಕೆಯಲ್ಲ ಅನ್ನುವಂಥ ಸಿದ್ಧಾಂತವನ್ನು ಮೋಳಿಗೆಯ ಮಾರಯ್ಯನೇ ಈ ನಮ್ಮ ಶರಣರ ಕುಲದಲ್ಲಿ ಮಹಾದೇವ ಭೂಪಾಲನಾಗಿ ಆತ ಜೀವನ ಮಾಡಾಕತ್ತಿದ ಅನ್ನೋದು ನಮಗೆ ತಿಳಿದು ಬರುತ್ತದೆ. ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬರ್ತಾನ. ಬಂದ ಮೇಲೆ ಕಲ್ಯಾಣದಲ್ಲಿ ಒಂದು ಕಾಯಕವನ್ನು ಮಾಡುತ್ತಾನೆ. ಯಾವ ಕಾಯಕ ಅಂದರೆ ಕಟ್ಟಿಗೆಯನ್ನು ಆಯ್ಕೊಂಡು ಬರೋದು. ಕಟ್ಟಿಗೆಯನ್ನು ತಗೊಂಡು ಬಂದು ಆ ಕಟ್ಟಿಗೆಯನ್ನು ಮಾರಿ ಆ ಕಾಯಕದಿಂದ ಬಂದಂಥ ಸಂಪತ್ತನ್ನು ದಾಸೋಹ ಮಾಡ್ತಿದ್ರಂತೆ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲ ಮಹಾರಾಜನಾದರೂ ಸಹಿತ ಕಲ್ಯಾಣಕ್ಕೆ ಬಂದು ಮೋಳಿಗೆಯ ಮಾರಯ್ಯ ಅಂತ ತಿಳ್ಕೊಂಡು ಹೆಸರನ್ನು ಪಡ್ಕೊಂಡು ದಿನನಿತ್ಯ ಕಾಯಕವನ್ನು ಮಾಡಿ ದಾಸೋಹದ ಮನೋಭಾವನೆಯಲ್ಲಿ ಬದುಕಾಕ ಚಲೋ ಮಾಡ್ತಾರೆ. ನಾವು ಯಾವುದರ ಆಸೆಯನ್ನು ಮಾಡಬಾರ್ದು, ಯಾವುದರ ಆಸೆ ಮಾಡಬಾರ್ದು. ಆ ಸತ್ತಾಗ ಅಲ್ಲಿ ಕುತ್ಕೊಂಡು ಅಳ್ತಿರ್ತಾಳಾಕಿ. ಹೊಂಟ ಮುಗಿತು, ನನಗೆ ಯಾರೂ ಇಲ್ಲ ಅಂದಾಗ ಕೊಳ್ಳಾಗ ಒಂದು ತೊಲಿ ಚೈನ್ ಕಾಣ್ತೈತೆ. ಆ ಹೆಣ್ಮಗಳಿಗೆ ಒಂದು ತೊಲಿ ಚೈನ್ ಕಾಣ್ತೈತಿ. ಕಂಡಾಗ ಏನಾರ ಅಲ್ರಿ ಅಲ್ಲಿ ಕೊಳ್ಳಾಗ ಒಂದು ತೊಲಿ ಚೈನ್ ಐತಿ, ಬಿಚ್ಚಿ ಕೊಡ್ರಿ ಅಂದ್ರ ಆಕೆಗೆ ಜನ ಅಂತಾರ, ಇದು ಗಂಡು ಸತ್ತಿದ್ದು ಕಬೂರಿಲಿ, ಈ ಹೆಣ್ಮಗಳಿಗೆ ಬಂಗಾರದ ಮೇಲೆ ಆಸೆ ಐತಿ ನೋಡು ಅಂತ ತಿಳ್ಕೊಂಡು ಬೈತಾರ ಅನ್ನೋದಕ್ಕೆ ಆಕೆ ಚಲೋ ಮಾಡ್ತಾಳ. ಅಲ್ರಿ ಮೊನ್ನೆ ಈಗ 1 ವಾರದ ಹಿಂದೆ ಒಂದು ತೊಲಿ ಚೈನಾನ ಕೊಳ್ಳಾಗ ಹಾಕ್ಕೊಂಡಿದ್ರಲ್ರಿ, ಇನ್ನೂ ಬಿಚ್ಚಿಲ್ಲಲ್ರಿ, ಅಲ್ಲೇ ನಿಮ್ಮ ಕೊಳ್ಳಾಗ ಐತಲ್ರಿ ಅಂದ ತಕ್ಷಣ ಅಲ್ಲಿ ಇಳಿದವ್ರು ಅಂತಾರೆ, ಈ ಕೊಳ್ಳಾಗ ಚೈನ್ ಐತೆ ಅಂತ ನೋಡಿ ಬಿಚ್ಕೋ. ಹೇಳುವ ತಾತ್ಪರ್ಯ ಅಂದರೆ ಸತ್ತ ಮೇಲೆ ಒಂದು ಗುಂಜಿಯ ಬಂಗಾರವನ್ನು ಸಹಿತ ನಮ್ಮ ಅಂಗದ ಮೇಲೆ ಬಿಡೋದಿಲ್ಲ. ಅಂದರೆ ಈ ನಶ್ವರವಾದ ಭೌತಿಕವಾದ ಸಂಪತ್ತಿಗೆ ಹೋರಾಟ ಮಾಡಿ ನಿನ್ನ ಪ್ರಾಣವನ್ನು ಕಳ್ಕೋಬೇಡ. ಸತ್ಯದ ನಿಲುವು, ಸತ್ಯವನ್ನು ಅರಿಬೇಕು. ಆ ಸತ್ಯ ಯಾವುದು ಅಂದರೆ ಶಿವ ಅನ್ನುವಂಥ ತತ್ವವನ್ನು ನಾಡಿಗೆ ಬಿತ್ತರಿಸಿರುವಂಥವರು ಕಲ್ಯಾಣದ ಬಸವಾದಿ ಶಿವಶರಣರು. ಹಾಗಾಗಿ ನಾವು ಸಹಿತ ಸತ್ಯದ ನಿಲುವನ್ನು ಅರಿಬೇಕಲ್ಲ, ಸತ್ಯದ ನಿಲುವನ್ನು ಅರಿಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು. ಬಂಗಾರದ ವ್ಯಾಮೋಹ ಬೇಡ, ಆಸ್ತಿ ವ್ಯಾಮೋಹ ಬೇಡ, ಬಟ್ಟೆಯ ವ್ಯಾಮೋಹ ಬೇಡ, ಯಾವ ವ್ಯಾಮೋಹವನ್ನೂ ಬೇಡ ಅಂತಾರೆ ಶರಣರು. ಯಾವುದೂ ಬೇಡ ನಮಗೆ.
ಅದು ಎಲ್ಲದನ್ನು ಬಿಟ್ಟು ಯಾವುದರ ಮೇಲೆ ನಿನ್ನ ವ್ಯಾಮೋಹ ಇರಬೇಕಂದ್ರೆ ಲಿಂಗದ ಮೇಲೆ ನಿನ್ನ ವ್ಯಾಮೋಹ ಇರಲಿ. ಶರಣರು ಹೇಳೋದು ಲಿಂಗದ ಮೇಲೆ ವ್ಯಾಮೋಹವನ್ನಿಟ್ಕೋ, ಜಂಗಮನ ಮೇಲೆ ವ್ಯಾಮೋಹವನ್ನಿಟ್ಕೋ, ಗುರುವಿನ ಮೇಲೆ ವ್ಯಾಮೋಹವನ್ನಿಟ್ಕೋ, ಮಕ್ಕಳ ಮೇಲೆ ಆಸ್ತಿ ಅಂತಸ್ತಿನ ಮೇಲೆ ವ್ಯಾಮೋಹವನ್ನು ಇಡಬೇಡ ಅನ್ನುವಂಥ ಸಿದ್ಧಾಂತವನ್ನು ನಮ್ಮ ನಾಡಿಗೆ ನೀಡಿದವರು ಕಲ್ಯಾಣದ ಶರಣರು. ಅದಕ್ಕೆ ನಾವು ಯಾವ ವ್ಯಾಮೋಹವನ್ನು ಇಟ್ಕೋಬಾರ್ದು. ಒಬ್ಬ ಮುದುಕಿಗೆ ಬಂಗಾರದ ವ್ಯಾಮೋಹ ಇತ್ತಂತೆ. ಬಂಗಾರದ ವ್ಯಾಮೋಹ, ಎಷ್ಟು ಬಂಗಾರದ ವ್ಯಾಮೋಹ ಇತ್ತು ಅಂದ್ರೆ ಒಟ್ಟಾರೆ ಬಂಗಾರವನ್ನು ನಾನು ಹಾಕ್ಕೊಳ್ಬೇಕು, ನಾನು ಆ ಬಂಗಾರವನ್ನು ನಾನು ತೊಟ್ಕೊಳ್ಬೇಕು ಅನ್ನುವಂಥ ವ್ಯಾಮೋಹಕ್ಕೆ 2 ಎಕರೆ ಹೊಲ ಮಾರಿ 2 ಪಾಟ್ಲಿ ಮಾಡಿಸ್ಕೊತಾಳಾಕಿ. ಏನ್ರಿ ಏನ್ರಿ ಏನಂತೀರಿ ನೀವು ಅದಕ್ಕೆ? ಪಾಟ್ಲೆ ಬಿಲ್ವಾರ ಪಾಟ್ಲಿ ಅಂತಾರಲ್ಲ, ಭಾಳ ಮಾಡಿಸ್ತಾರೆ ಮಂದಿ. ಕೊಳ್ಳಾಗ ಬೋರ್ಮಲ, ಗುಂಡಿನ ಟಿಕ್ಕಿ, ಚಪ್ಲರ್ ಸರ, ಯಾಲಕ್ಕಿ ಸರ, ನಕ್ಲೇಸ, ಕಿವ್ಯಾಗ ಬುಗುಡಿ ಕಡ್ಡಿ, ಬೆಂಡವಾಲಿ, ಕಿವಿ ಓಲಿ, ಮತ್ತು ಇನ್ನೊಂದು ಬಂದೈತಿ ಫೋನ್ ಅಂತ. ಫೋನ್ ಏನು ಫೋನ ಏನದು? ನಮ್ಮ ಮಂದಿ ಇದಕ್ಕೆ ಹುಚ್ಚಿಗೆ ಬಿದ್ದುಬಿಟ್ಟಾರ ಬಂಗಾರಕ್ಕ. ಬಂಗಾರ ಒಂದಿಲ್ಲ ಒಂದು ದಿನ ನಿನ್ನ ಜೀವವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಬಂಗಾರಕ್ಕೆ ವ್ಯಾಮೋಹ ಪಡಬಾರ್ದು. ಈ ಮುದುಕಿ 2 ಕೈಯಾಗ ಮಾಡಿಸಿತ್ರಿ, ಮಾಡಿಸಿ ಹಾಕ್ಕೊಂಡು ಊರಾಗ ಹೊಂಟ್ಲಾಕಿ. ಊರಾಗ ಒಟ್ಟು ಎಲ್ಲರೂ ಕೇಳಬೇಕು, ಇದನ್ನು ತೋರಿಸ್ಬೇಕಂತ ಹಿಂಗೆ ಮಾಡಿಕೊತ್ತ ಅಡ್ಡಾಡಕತ್ತಿಲ್ಲ. ಊರು ತುಂಬ ಅಡ್ಡಾಡಿಲ್ದು, ಯಾರು ಒಬ್ಬರು ಸಹಿತ ಯಾವಾಗ ಮಾಡಿಸಿ ಅಜ್ಜಿ ಅಂತ ಯಾರೂ ಕೇಳಲಿಲ್ಲ. ಸಿಟ್ಟು ಬಂತ ಮುದುಕಿಗೆ. ಊರು ಹೊರಗೆ ಬಂದದ್ದ ಒಂದು ಬಣವೆಗೆ ಬೆಂಕಿ ಹಚ್ಚಿಬಿಡ್ತೇವೆ. ಒಂದು ಬಣಿವೆ ಅಂತೀರಿ, ಏನಂತೀರಿ? ಬಣಿವೆಲ್ಲ. ಆ ಬಣವೆಗೆ ಬೆಂಕಿ ಹಚ್ಚಿದ ಮೇಲೆ ಊರನ ಮಂದಿ ಎಲ್ಲರೂ ನಾ ಕೂಡು ನೀ ಕೂಡು ಅಂತ ಬೆಂಕಿ ಆರ್ಸಾಕ್ ಬರಾಕತ್ತಿದ್ರು. ಬೆಂಕಿ ಆರ್ಸಾಕ್ ಬರುವಾಗ ಆ ಬೆಂಕಿಯ ಬೆಳಕಿನೊಳಗಿಕ್ಕಿಯ ಬಂಗಾರದ ಬಳಿ ಮಿಂಚಾಕ್ ಹತ್ತಿತ್ತು. ಒಬ್ಬ ಹೆಣ್ಮಗಳು ಬಂದ್ಲು, ಅಜ್ಜಿ ಇದನ್ನ ಯಾವಾಗ ಮಾಡಿಸಿ? ಏ ಕೊಡೆ, ನೀ ಇದನ್ನು ಮೊದಲ ಕೇಳಿದ್ರೆ ನಾನ್ಯಾಕೆ ಬಣವಿಗೆ ಬೆಂಕಿ ಹಚ್ಚುತ್ತಿದ್ನಿ ಅಂದ್ಲಂತಾಕಿ. ಅಂದರೆ ಬಣವಿಗೆ ಬೆಂಕಿಯನ್ನು ಹಚ್ಚುವುದು ಯಾವುದಕ್ಕಾಗಿ ಅಂದರೆ ಬಂಗಾರವನ್ನು ಸಮಾಜಕ್ಕೆ ಜನಗಳಿಗೆ ತೋರಿಸುವುದಕ್ಕಾಗಿ. ಅದಕ್ಕಂತಾರೆ ಮಹಾದೇವ ಭೂಪಾಲರು ಹೇಳ್ತಾರೆ ತಮ್ಮ ಒಂದು ವಚನದಲ್ಲಿ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನುಂಬುದು ಪಡಿಯಕ್ಕಿ. ಒಂದು ಆಕಳದ ಹಾಲನ್ನು ಮಾತ್ರ ಕುಡಿಯಬಲ್ಲ ಮನುಷ್ಯ, ತಾನು ಉಣ್ಣೋದು ಕೇವಲ ಒಂದು ಪಡಿ ಅಕ್ಕಿಯನ್ನು ಮಾತ್ರ ಉಣಬಲ್ಲ. ಒಂದು ಪಡಿ ಅಂದರೆ 4 ಸೇರು. 1 ತಿಂಗಳ ಪರ್ಯಂತರ ಒಬ್ಬನೇ ಆ 4 ಸೇರನ್ನು ಊಟ ಮಾಡಬಲ್ಲ. ಆದರೆ ನಿನ್ನ ಮನೆಯೊಳಗ 100 ಅಕ್ಕಿಯ ಚೀಲ ಇದ್ರೂ ಸಹಿತ, 100 ಚೀಲ ಜ್ವಾಳ ಇದ್ರೂ ಸಹಿತ ಆ 100 ಚೀಲಗಳನ್ನು ಉಣ್ಣಕ್ಕಾಗೋದಿಲ್ಲ. ನಿನ್ನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನೇ ಉಂಡು ಜೀವನ ಮಾಡ್ತೀಯ ಹೊರತಾಗಿ ಮತ್ತಿಷ್ಟು ಉಣ್ಣಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 100 ಚೀಲವನ್ನು ಗಳಿಸುವುದಕ್ಕಾಗಿ ಶ್ರಮ ಪಡಬೇಡ. ನಿನ್ನ ಹೊಟ್ಟೆಗೆ ಎಷ್ಟು ಬೇಕು 4 ಸೇರು ಅಕ್ಕಿ, 4 ಸೇರು ಜ್ವಾಳವಾದರೆ ಸಾಕು, ನಿನ್ನ ಬದುಕು ನಡೀತೈತಿ ಅಂತಾರೆ ಮಹಾದೇವ ಭೂಪಾಲರು, ಮೋಳಿಗೆಯ ಮಾರೈನವರು. ಅದಕ್ಕೆ ಯಾವ ಸಂಪತ್ತಿಗೂ ಆಸೆ ಪಡಬೇಡ, ಯಾವುದಕ್ಕೂ ಪಡಬೇಡ. ಕುಡಿಯುವುದು ಅರ್ಧ ನೀರು, ಕುಡಿಯೋದು ಸ್ವಲ್ಪ ನೀರು. ನಿನ್ನ ಹೊಲದೊಳಗ ಬಾವಿ ಇದ್ರೇನೋ ಆ ಬಾವಿಯ ನೀರನ್ನು ನೀನೇ ಕುಡಿದು ಮುಗಿಸೋದಿಲ್ಲ, ನೀನು ಕುಡಿದು ಮುಗಿಸೋಕ್ಕಾಗೋದಿಲ್ಲ. ನೀನು ಕುಡಿಯೋದು ನಿನ್ನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನೇ ಕುಡಿತೀಯಪ್ಪ ಹೊರತಾಗಿ ಹೆಚ್ಚಿಗೆ ನೀರನ್ನು ಕುಡಿದ್ರೆ ನಿನಗೇ ಆಯಾಸ ಆಗ್ತದೆ, ನಿನಗೇ ತೊಂದರೆ ಆಗ್ತೈತಿ ಅಂತ ತಿಳ್ಕೊಂಡು ಇಲ್ಲೇ ಮೋಳಿಗೆಯ ಮಾರೈನವರು ಬರೀತಾರೆ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಈ ಹುರುಳಿಲ್ಲದ ಸಂಪತ್ತನ್ನು ಮೆಚ್ಚಿ ನಾವು ಕೆಡಬಾರ್ದಪ್ಪ ಆತ ಹೇಳ್ತಾನೆ. ಈ ಹುರುಳಿಲ್ಲದ ಸಂಪತ್ತು ಆ ಅಕ್ಕಿಯನ್ನು ಗಳಿಸೋದಕ್ಕಾಗಿ, ಅನ್ನವನ್ನು ಗಳಿಸೋದಕ್ಕಾಗಿ, ಜೋಳಗಳನ್ನು ಗಳಿಸೋದಕ್ಕಾಗಿ ಬಡದಾಡಬೇಡ. ಆಕಳ ಸಂಗ್ರಹ ಮಾಡ್ತಿ, 100 ಆಕಳ ನಿನ್ನ ಮನೆಯೊಳಗಿದ್ರೂ ಸಹಿತ ಆ 100 ಆಕಳದ ಹಾಲನ್ನು ನೀನು ಒಬ್ಬಾತನೇ ಕುಡಿಯೋದಿಲ್ಲ. 1 ಆಕಳದ ಹಾಲು ಮಾತ್ರ ನಿನಗೆ ಸಿಕ್ಕರೆ ಸಾಕು, 1 ತಿಂಗಳ ಪರ್ಯಂತರ ಆ ಹಾಲು ನೀನಾದರೂ ಸಹಿತ ಮುಗಿಸೋಕ್ಕಾಗೋದಿಲ್ಲ 1 ಆಕಳದ ಹಾಲನ್ನು. ಅದಕ್ಕೆ 100 ಆಕಳವನ್ನು ಯಾಕೆ ಕಟ್ತೀಯಪ್ಪ? ನಿನಗೆ ಎಷ್ಟು ಬೇಕು ಅಷ್ಟನ್ನೇ ಬಳಕೆ ಮಾಡಿಕೊ, ಉಳಿದದ್ದನ್ನು ಬಳಕೆ ಮಾಡಬೇಡ.
ಒಡಲ ಭೂಮಿಯ ಸಂಘ ಅಂತಾರ ಅವ್ರು. ಈ ಒಡಲು ಅನ್ನೋದೈತಲ್ಲ, ಕೆಟ್ಟು ಹೋಗುವಂಥ ನಶ್ವರವಾಗಿರುವಂಥ ಕಾಯ ಅನ್ನೋದೇನೈತಲ್ಲ, ಇದು ಭೂಮಿಯ ಸಂಘವನ್ನು ಮಾಡ್ತೈತಪ್ಪ. ಕೊನೆಗೊಂದು ದಿನ ಅದಕ್ಕಾಗಿ ಇದಕ್ಕೆ ಇಷ್ಟು ಹಾಕಬೇಕು, ಇಷ್ಟು ಗಳಿಸ್ಬೇಕು ಅನ್ನೋದನ್ನು ಬಿಟ್ಟು ಏನು ಊಟಕ್ಕೆ ಬೇಕಲ್ಲ, ಎಷ್ಟು ಬದುಕುವುದಕ್ಕಾಗಿ ಊಟ ಮಾಡಬೇಕೆ ಹೊರತಾಗಿ ಉಣ್ಣುವುದಕ್ಕಾಗಿ ಬದುಕಬಾರ್ದು ಅನ್ನುವಂಥ ಸಿದ್ಧಾಂತದು ಕಲ್ಯಾಣದ ಶರಣರದು. ನಮಗೆ ಎಷ್ಟು ಬೇಕು ಅಷ್ಟನ್ನೇ ನಾವು ಸಂಗ್ರಹ ಮಾಡೋದು. ನಮ್ಮ ಮಂದಿ ಸಾಯಕತ್ತಿದ್ರೂ ಸಹಿತ ಬಿಡೋದಿಲ್ಲ. ಇನ್ನೂ ಗಳಿಸು, ಇನ್ನೂ ಗಳಿಸು, ಗಳಿಸು, ಗಳಿಸು ಅನ್ನೋದ್ರೊಳಗನ ಅದೀವಿ ನಾವು. ಗಳಿಸನ್ನೋ ಅಂತೀವಲ್ಲ, ಅದನ್ನೇ ಒಳ್ಳೆಯ ಕಾರ್ಯಗಳಿಗೆ ಬಳಸು ಅನ್ನುವಂಥ ಸಿದ್ಧಾಂತ ನಮ್ಮದಾಗೋದಿಲ್ಲ. ಅದಕ್ಕೆ ನಾವು ಗಳಿಸು ಗಳಿಸು ಅನ್ನುವುದಕ್ಕಿಂತ ಗಳಿಸಿದ್ದನ್ನು ಚಲೋ ಕಾರ್ಯಗಳಿಗೆ ಬಳಸು ಅನ್ನುವಂಥದ್ದನ್ನು ಒಂದಿಷ್ಟು ಕಲಿಬೇಕಲ್ಲ. ಅದಕ್ಕಾಗಿ ಶರಣರು ಹೇಳ್ಕೊಂತ ಬರ್ತಾರ, ಭೌತಿಕವಾದ ಸಂಪತ್ತನ್ನು ಸಂಗ್ರಹ ಮಾಡಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವುದಕ್ಕಿಂತ ಆಧ್ಯಾತ್ಮದ ಸಂಪತ್ತನ್ನು ಸಂಗ್ರಹ ಮಾಡಿ ನೀನು ಬದುಕಿದ್ದೇ ಕರೆ ಆದರೆ ನಿನ್ನ ಜನ್ಮ ಪಾವನ